ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಮೈಸೂರಿನ ದಕ್ಷಿಣ ಶಿಕ್ಷಕರ ಕ್ಷೇತ್ರದಲ್ಲಿ ಭಾರೀ ಹೈಡ್ರಾಮಾ ಸೃಷ್ಟಿಯಾಗಿದೆ. KT ಶ್ರೀಕಂಠೇಗೌಡಗೆ ಬೆಂಬಲಿಗರು ಗೆರಾವು ಹಾಕಿದ್ದಾರೆ. JDS BJP ಸಭೆಗೆ ತೆರಳದಂತೆ ಅಡ್ಡಗಟ್ಟಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. JDS ಟಿಕೆಟ್ ಆಕಾಂಕ್ಷಿಯಾಗಿದ್ದ KTS ಅಂತಿಮ ಕ್ಷಣದಲ್ಲಿ ವಿವೇಕಾನಂದಗೆ ಬಿ ಫಾರ್ಮ್ ಅನ್ನು ಕೊಟ್ಟಿದ್ರು. KT ಶ್ರೀಕಂಠೇಗೌಡ ಮನವೊಲಿಸಿದ್ರು JDS ನಾಯಕರು. ಹೀಗಾಗಿ ದಕ್ಷಿಣ ಶಿಕ್ಷಕರ ಕ್ಷೇತ್ರದಲ್ಲಿ ಮೈಸೂರಿನಲ್ಲಿ ಭಾರೀ ಹೈಡ್ರಾಮಾ ಸೃಷ್ಟಿಯಾಗಿದೆ. KT ಶ್ರೀಕಂಠೇಗೌಡರ ಬೆಂಬಲಿಗರು ಗೆರಾವು ಹಾಕಿದ್ದಾರೆ. ಸಭೆಗೆ ಹೋಗಬೇಡಿ ನೀವು ಅಂತೇಳಿ ಅಡ್ಡಗಟ್ಟಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅಂತಿಮ ಕ್ಷಣದಲ್ಲಿ ವಿವೇಕಾನಂದಗೆ ಬಿ ಫಾರ್ಮ್ ಅನ್ನು ಕೊಟ್ಟಿದ್ದಕ್ಕೆ KT ಶ್ರೀಕಂಠೇಗೌಡರ ಬೆಂಬಲಿಗರು ಈ ರೀತಿಯಾಗಿ ನೀವು ಹೋಗಬೇಡಿ ಸಭೆಗೆ ಅಂತೇಳಿ ಗೆರಾವು ಹಾಕಿದ್ದಾರೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಮೈಸೂರಿನ ಪ್ರತಿನಿಧಿ ವಿನೋದ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನೋದ್, ಮೈಸೂರಿನ ದಕ್ಷಿಣ ಕ್ಷೇತ್ರ ಈಗ ಒಂದು ರೀತಿಯಲ್ಲಿ ಆಕಾಂಕ್ಷಿತರಿಗೆ ಟಿಕೆಟ್ ಕೊಡದೇ ಇದ್ದದ್ದು ಕಾರ್ಯಕರ್ತರನ್ನ ಎಷ್ಟು ಕೆರಳಿಸಿದೆ, ಮುಂದಿನ ನಡೆ ಏನು ಶ್ರೀಕಂಠೇಗೌಡರದ್ದು? ವಿನೋದ್, ರಂಜಿತ್, ಬಹಳ ಪ್ರಮುಖವಾಗಿ ಈಗಾಗಲೇ 6 ಕ್ಷೇತ್ರಗಳಿಗೆ ನಡೀತಾ ಇರುವಂತಹ ಚುನಾವಣೆ ಸಾಕಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ತಾ ಇದೆ. ಅದರಲ್ಲೂ ಬಹಳ ಪ್ರಮುಖವಾಗಿ ಈಗಾಗಲೇ 6 ಕ್ಷೇತ್ರಗಳಲ್ಲಿ ಮೈತ್ರಿ ಈ ಬಾರಿಯೂ ಕೂಡ ಮುಂದುವರಿತಾ ಇದೆ. 4 ಕ್ಷೇತ್ರಗಳಲ್ಲಿ BJP ಅಭ್ಯರ್ಥಿಗಳು ಸ್ಪರ್ಧೆ ಮಾಡ್ತಾ ಇದ್ದಾರೆ, 2 ಕ್ಷೇತ್ರಗಳಲ್ಲಿ JDSಗೆ ಬಿಟ್ಕೊಟ್ಟಿದೆ. ಆದರೆ ಕಳೆದ ಕೆಲವು ದಿನಗಳ ಹಿಂದೆ ಏನೋ ಈ ದಕ್ಷಿಣ ಶಿಕ್ಷಕರ ಕ್ಷೇತ್ರದಿಂದಲೂ ಕೂಡ BJP ಅಭ್ಯರ್ಥಿಯಾಗಿ EC ಲಿಂಗರಾಜ್ ಅವರಿಗೆ ಟಿಕೆಟನ್ನು ಘೋಷಣೆ ಮಾಡಿತ್ತು. ತದನಂತರದಲ್ಲಿ ಬದಲಾದ ರಾಜಕೀಯ ಬದಲಾವಣೆಯಲ್ಲಿ JDSಗೆ ಆ ಒಂದು ಟಿಕೆಟನ್ನು ಬಿಟ್ಕೊಟ್ಟು ಈಗಾಗಲೇ JDS ಪಕ್ಷದಿಂದ ವಿವೇಕಾನಂದ ಅವರಿಗೆ ಟಿಕೆಟನ್ನು ಘೋಷಣೆ ಮಾಡಲಾಗಿದೆ. ಇವತ್ತು ಮೈತ್ರಿ ಅಭ್ಯರ್ಥಿ ನಾಮಪತ್ರ ಕೂಡ ಸಲ್ಲಿಸ್ತಾ ಇದ್ದಾರೆ. ಈ ಮಧ್ಯೆ ಈಗಾಗಲೇ ಏನು ಪ್ರಬಲ ಆಕಾಂಕ್ಷಿ ಆಗಿದ್ದಂತಹ KT ಶ್ರೀಕಂಠೇಗೌಡರು ಕೂಡ ನಿನ್ನೆಯೂ ಕೂಡ ಏನು ಮೈಸೂರು, ಮಂಡ್ಯ ಎಲ್ಲ ಕಡೆಗಳಲ್ಲೂ ಕೂಡ ಸಾಕಷ್ಟು ಸಭೆಗಳನ್ನ ಮಾಡಿಕೊಂಡು ಈ ಬಾರಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡೋದಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ರು. ಇವತ್ತು HD ಕುಮಾರಸ್ವಾಮಿ ಅವರು ಮೈಸೂರಿಗೆ ಬಂದಿದ್ದಾರೆ. ಮೈಸೂರಿನ ಖಾಸಗಿ ಕಲ್ಯಾಣ ಮಂಟಪದಲ್ಲಿ ಮೈತ್ರಿ ಅಭ್ಯರ್ಥಿಯ ಪರವಾಗಿ 2 ಪಕ್ಷದ ನಾಯಕರು ಕೂಡ ಒಗ್ಗಟ್ಟು ಪ್ರದರ್ಶಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ EC ಲಿಂಗರಾಜೇಗೌಡರನ್ನ ಮನವೊಲಿಸುವಲ್ಲಿ BJP ನಾಯಕರು ಯಶಸ್ವಿಯಾಗಿದ್ದಾರೆ. ಇದರ ಮಧ್ಯೆ ಏನು ಆಲಮಚ ಖಾಸಗಿ ಕಲ್ಯಾಣ ಮಂಟಪದಲ್ಲಿ KT ಶ್ರೀಕಂಠ ಅವರು ಕೂಡ ಸಾಕಷ್ಟು ಏನು ತಮ್ಮ ಬೆಂಬಲಿಗರ ಸಭೆ ನಡೆಸ್ತಾ ಇದ್ರು. ಈ ಒಂದು ಸಭೆಗೆ ಏಕಾಏಕಿ ಏನೋ ಶಾಸಕರಾದಂತಹ GT ದೇವೇಗೌಡ ಇರ್ಬೋದು, ಸಾರಾ ಮಹೇಶ್ವರ್ ಇರ್ಬೋದು, ವಿಧಾನ ಪರಿಷತ್ ಸದಸ್ಯ ಮಲ್ಲೇಗೌಡ ಎಲ್ಲರೂ ಕೂಡ ಹೋಗಿ ಅವರನ್ನು ಮನವೊಲಿಸಿ ಈ ಒಂದು ಸಭೆಗೆ ಕರೆದುಕೊಂಡು ಬರೋದಕ್ಕೆ ಮುಂದಾಗಿದ್ರು. ಈ ಒಂದು ಸಂದರ್ಭದಲ್ಲಿ ಏನೋ ಅವರ ಬೆಂಬಲಿಗರು ಯಾವುದೇ ಕಾರಣಕ್ಕೂ ಕೂಡ ನೀವು ಮರಳಿ ಹೋಗೋದು ಬೇಡ, ಪಕ್ಷೇತರವಾಗಿ ಕಣಕ್ಕಿಳಿರಿ ಅಂತೇಳಿ ಸಾಕಷ್ಟು ಒತ್ತಾಯವನ್ನು ಮಾಡ್ತಿದ್ರು. ಈ ಒಂದು ಸಂದರ್ಭದಲ್ಲಿ ತಳ್ಳಾಟ ಮತ್ತು ನೂಕಾಟ ಆಗಿದೆ. ಆ ಒಂದು ಸಂದರ್ಭದಲ್ಲಿ ಸಾರಾ ಮಹೇಶ್ವರು ಕೂಡ ಎಲ್ಲರನ್ನೂ ಕೂಡ ತಳ್ಳಿ ಅವರನ್ನು ಕರೆದುಕೊಂಡು ಬರೋದಕ್ಕೆ ಪ್ರಯತ್ನವನ್ನು ಪಟ್ಟರು. ಕೊನೆಗೂ ಕೂಡ ಶ್ರೀಕಂಠೇಗೌಡರು ಜಗ್ಗದೆ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿದು ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ. ಮಧ್ಯಾಹ್ನ 2 ಗಂಟೆಗೆ ಅವರು ಕೂಡ ನಾಮಪತ್ರ ಸಲ್ಲಿಸ್ತಾರೆ. ಅಂದರೆ ಈ ನಾಮಪತ್ರ ಸಲ್ಲಿಸೋದು ಇವತ್ತು ಕೊನೆ ದಿನ ಆಗಿದೆ. ಇನ್ನು 3 ದಿನಗಳಲ್ಲಿ ನಾಮಪತ್ರ ವಾಪಸ್ ಪಡೆಯೋದಕ್ಕೆ ಸಾಕಷ್ಟು ಸಮಯ ಇರೋ ಕಾರಣಕ್ಕಾಗಿ ಅವರನ್ನು ಓಕೆ, ಥ್ಯಾಂಕ್ ಯು ವಿನೋದ್ ನಿಮ್ಮೆಲ್ಲ ಮಾಹಿತಿಗಾಗಿ.